ಯಶ್ ತಮ್ಮ ಹಳೆಯ ಮಾತನ್ನೇ ಮರೆತ್ರ. ಇದು ರೊಮ್ಯಾನ್ಸಾ ಇಲ್ಲ ಓವರ್ಡೋಸಾ? ಟೀಸರ್ಗೆ ಇಷ್ಟೊಂದು ಚರ್ಚೆ. ಸಿನಿಮಾ ಬಂದ್ರೆ ಏನಾಗಬಹುದು? ಯಶ್ ಹೊಸ ಅವತಾರಕ್ಕೆ ಬಾಲಿವುಡ್ ಶಾಕ್. ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ರಾಕಿಂಗ್ ಸ್ಟಾರ್ ಯಶ್ ಕನ್ನಡದ ಹೆಮ್ಮೆಯ ನಟ. ಭಾರತೀಯ ಚಿತ್ರರಂಗವೇ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತೆ ಮಾಡಿದ ಹೀರೋ. ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ 600 ಕೋಟಿಯ ಬಜೆಟ್ನ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಆದರೆ ಈ ಸಿನಿಮಾದಲ್ಲಿ ಅತಿರೇಕದ ಮಟ್ಟಕ್ಕೆ ತುಂಬಿರುವ ಹಸಿ ಬಿಸಿ ಮತ್ತು ಬೋಲ್ಡ್ ಸೀನ್ಗಳು ಈಗ ಎಲ್ಲೆಡೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಕೇವಲ ಟೀಸರ್ ಮತ್ತು ಸಾಂಗ್ಸ್ಗಳಲ್ಲೇ ಎಷ್ಟೊಂದು ಇಂಟಿಮೇಟ್ ದೃಶ್ಯಗಳನ್ನ ತೋರಿಸಿರುವ ಅಗತ್ಯವಿತ್ತ ಎಂಬ ಪ್ರಶ್ನೆ ಪ್ರೇಕ್ಷಕರಲ್ಲಿ ಮೂಡಿದೆ. ಸ್ವತಃ ತಂದೆ ತಾಯಿಯ ಜೊತೆ ಕೂತು ನೋಡಲಾಗದ ಯಾವುದೇ ಅಸಭ್ಯ ದೃಶ್ಯಗಳನ್ನು ನನ್ನ ಸಿನಿಮಾಗಳಲ್ಲಿ ಇಡೋದಿಲ್ಲ ಎಂದು ಈ ಹಿಂದೊಮ್ಮೆ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಹೇಳಿದ್ದ ಯಶ್ ಅವರ ಆ ಹಳೆಯ ಹೇಳಿಕೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿದ್ದು, ತಮ್ಮ ಮಾತಿಗೆ ಯಶ್ ಈಗ ಏನು ಉತ್ತರ ಕೊಡುತ್ತಾರೆ ಎಂದು ಕುತೂಹಲ ಮೂಡಿಸಿದೆ. ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ಕಾಗಲ್ಲ ಅನ್ನೋ ಸೀನ್ಗಳು ನಾನು ಯಾವುದು ಮಾಡಲ್ಲ. ಇನ್ನು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರುವ ಲೇಡಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಬಗ್ಗೆಯೂ ಸಿನಿ ಪ್ರಿಯರು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ. ಟ್ರೈಲರ್ ನಲ್ಲಿ ಬರುವ ಪ್ರತಿಯೊಂದು ಸೀನ್ ಕಂಡು ಪ್ರೇಕ್ಷಕರು ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಖುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಮುಂತಾದ 5 ಸ್ಟಾರ್ ನಾಯಕಿಯರು ಒಟ್ಟಿಗೆ ರಾಕಿಂಗ್ ಸ್ಟಾರ್ ಜೊತೆ ಸ್ಕ್ರೀನ್ ಹಂಚಿಕೊಂಡಿರುವುದು ಈ ಚಿತ್ರದ ಹೈಲೈಟ್ ಆಗಿದೆ. ಭಾರಿ ಚರ್ಚೆಗೆ ಗ್ರಾಸವಾಯಿತು ಟಾಕ್ಸಿಕ್ ಚಿತ್ರದ ಹಸಿ ಬಿಸಿ ಸೀನ್ಗಳು. ಈ ಟೀಸರ್ ಇಂದ ಶುರುವಾಯಿತು ನೋಡಿ ಟಾಕ್ಸಿಕ್ ಚಿತ್ರದ ಹಸಿ ಬಿಸಿ ರೊಮ್ಯಾಂಟಿಕ್ ಸೀನ್ಗಳು. ಮೊದಲ ಬಾರಿಗೆ ಟಾಕ್ಸಿಕ್ ಟೀಸರ್ ರಿಲೀಸ್ ಆದಾಗ ಸಿನಿ ಪ್ರೇಕ್ಷಕರು ಕುತೂಹಲದಿಂದ ಈ ಟೀಸರ್ ನೋಡ್ತಿರಬೇಕಾದ್ರೆ ಕಾರೊಳಗೆ ನಾಯಕಿಯ ಜೊತೆಗಿನ ಹಸಿ ಬಿಸಿ ದೃಶ್ಯ ಪ್ರೇಕ್ಷಕರ ಮೊಬೈಲ್ ವಾಲ್ಯೂಮ್ ಸಡನ್ಲಿ ಕಡಿಮೆ ಮಾಡಿಸಿತ್ತು. ಈ ಒಂದು ಸೀನ್ ಕಂಡು ಬಾಲಿವುಡ್ ಮಂದಿ ಸಹ ಒಂದು ಕ್ಷಣ ಬೆರಗಾಗಿ ಹೋಗಿದ್ರು. ಟಾಕ್ಸಿಕ್ ಚಿತ್ರದ ಈ ಒಂದು ಬೋಲ್ಡ್ ಸೀನ್ ಕಂಡು ರಾಮ್ ಗೋಪಾಲ್ ವರ್ಮಾ ನೇರವಾಗಿ ಲೇಡಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಬಗ್ಗೆಯೇ ಈ ಬ್ಯೂಟಿನ ಈ ಸೀನ್ ಡೈರೆಕ್ಷನ್ ಮಾಡಿದ್ದು ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಫೆಬ್ರವರಿ 20ರಂದು ಬಿಡುಗಡೆಯಾದ ಟಾಕ್ಸಿಕ್ ಟೀಸರ್ ನಲ್ಲಿ ಬಂದು ಹೋದ ಆ 1 ಸೆಕೆಂಡ್ ಹಸಿ ಬಸಿ ಸೀನ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಬಾಲಿವುಡ್ನ ದೊಡ್ಡ ಸ್ಟಾರ್ಗಳೇ ಯಪ್ಪ ಯಶ್ ಎಷ್ಟು ಬೋಲ್ಡ್ ನಟಾನ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವ ಹಾಗೆ ಮಾಡಿತ್ತು ಆ ಒಂದು ದೃಶ್ಯ. ಇತ್ತ ತಬಾಹಿ ಸಾಂಗ್ ನಲ್ಲಂತೂ ಹೇಳೋದೇ ಬೇಡ. ಈ ಸಾಂಗ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಬಾಲಿವುಡ್ ನ ಮೋಸ್ಟ್ ಗ್ಲಾಮರಸ್ ಬ್ಯೂಟಿ ಕಿಯಾರಾ ಅಡ್ವಾಣಿ ನಡುವೆ ನಡೆದ ರೊಮ್ಯಾಂಟಿಕ್ ಸೀನ್ಗಳು ಇಬ್ಬರ ಕೆಮಿಸ್ಟ್ರಿ ನೋಡಿ ಥಿಯೇಟರ್ ನಲ್ಲಿದ್ದ ಪಡ್ಡೆ ಹುಡುಗರ ಎದೆ ಬಡಿತ ಹೆಚ್ಚಿಸುವುದರಲ್ಲಿ ಡೌಟೇ ಇಲ್ಲ. ಈ ಹಾಡಿನಲ್ಲಿ ಇಬ್ಬರ ನಡುವಿನ ಆ ಹಸಿ ಬೆಸಿ ರೊಮ್ಯಾನ್ಸ್ ನೋಡಿದ್ರೆ ಬಾಲಿವುಡ್ ಮಂದಿ ಕೂಡ ಇದೇನು ಅತಿರೇಕದ ರೊಮ್ಯಾನ್ಸ್ ಅಂತ ಕಣ್ಣು ಬಿಟ್ಟು ನೋಡುವಂತೆ ಮಾಡಿದೆ ಈ ಜೋಡಿ. ಬಳಿಕ ರಿಲೀಸ್ ಆದ ಲೇಡೀಸ್ ಅಂಡ್ ಲೇಡೀಸ್ ಟೀಸರ್ ನಲ್ಲೂ ಕೆಲವೇ ಸೆಕೆಂಡ್ಗಳಲ್ಲಿ ಯಶ್ ಮತ್ತು ನಾಯಕಿಯರ ಜೊತೆಗಿನ ಹಸಿ ಬಿಸಿ ಸೀನ್ ಬಂದು ಹೋಗುತ್ತೆ ಮತ್ತು ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ರೆ ಬರ್ತೀರಾ, ಒಟ್ಟಿಗೆ ಬರ್ತೀರಾ ಅಂತ ಡೈಲಾಗ್ ಬೇರೆ ಹೊಡೆದಿದ್ದು ಇದು ಕೆಲವರಿಗೆ ಡಬಲ್ ಮೀನಿಂಗ್ ಸಹ ಅನಿಸಿದೆ. ಇನ್ನು ಮನಮೋಹಕ ಸಾಂಗ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಬಾಲಿವುಡ್ ಬ್ಯೂಟಿ ತಾರಾ ಸುತಾರಿಯಾ ಅವರ ಜೋಡಿ ನೋಡೋಕೆ 2 ಕಣ್ಣು ಸಾಲದು ಬಿಡಿ. ಕೆಫೆಯಲ್ಲಿ ಇಬ್ಬರ ನಡುವಿನ ಲವಿಂಗ್ ಮೂಮೆಂಟ್ಸ್, ಬಾಟಮ್ ಸೀನ್ ನಲ್ಲಿ ಕಾಣಿಸಿಕೊಳ್ಳುವ ಇಂಟಿಮೇಟ್ ದೃಶ್ಯಗಳು, ಹಾಗೆಯೇ ಮಳೆಯಲ್ಲಿ ಮಿಂದೆದ್ದು ನಡೆಯುವ ರೊಮ್ಯಾಂಟಿಕ್ ಕ್ಷಣಗಳು ಈ ಹಾಡಿನ ಪ್ರಮುಖ ಆಕರ್ಷಣೆಯಾಗಿದೆ. ಒಟ್ನಲ್ಲಿ ಈ ಟಾಕ್ಸಿಕ್ ಸಿನಿಮಾದಲ್ಲಿ ರೊಮ್ಯಾನ್ಸ್ ಮತ್ತು ಹಸಿ ಬಿಸಿ ದೃಶ್ಯಗಳಿಗೆ ಯಾವುದೇ ಕೊರತೆ ಇಲ್ಲ ಅಂತಾನೆ ಹೇಳಬಹುದು. ಇದಕ್ಕೆ ಸ್ವತಃ ಚಿತ್ರತಂಡವೇ ಮಕ್ಕಳನ್ನ ದೂರ ಇಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಇದೆಲ್ಲ ಓಕೆ, ಆದ್ರೆ ಯಶ್ ಅವರು ಹೇಳಿದ ಆ ಒಂದು ಮಾತು ಯಶ್ ಮರೆತು ಹೋದ್ರಾ ಅನ್ನೋ ಪ್ರಶ್ನೆ ಜನಗಳಲ್ಲಿ ಮೂಡಿದೆ. ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ಕಾಗಲ್ಲ ಅನ್ನೋ ಸೀನ್ಗಳು ನಾನು ಯಾವುದು ಮಾಡಲ್ಲ. ಹೌದು, ಯಶ್ ಅವರು ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಹೇಳಿದ ಈ ಒಂದು ಹೇಳಿಕೆ ನಾನು ತಂದೆ ತಾಯಿಯ ಜೊತೆ ಕುತ್ಕೊಂಡು ನೋಡೋಕೆ ಆಗದೆ ಇರೋ ಸೀನ್ಗಳನ್ನ ಯಾವತ್ತೂ ಕೂಡ ಮಾಡಲ್ಲ.
ಅಥವಾ ಅಂತಹ ದೃಶ್ಯ ನನ್ನ ಸಿನಿಮಾಗಳಲ್ಲಿ ಇರಲ್ಲ ಅಂತಾನೆ ಹೇಳಿದ್ರು. ಆದ್ರೆ ಟಾಕ್ಸಿಕ್ ಟೀಸರ್ನಲ್ಲಿ ಇಷ್ಟೆಲ್ಲ ಇಂಟಿಮೇಟ್ ಸೀನ್ಗಳು ಇರೋದ್ರಿಂದ ನಟ ಯಶ್ ತಮ್ಮ ಹಳೆಯ ಹೇಳಿಕೆಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು. ಇನ್ನು ಟೀಸರ್ಗಳಲ್ಲೇ ಇಷ್ಟೆಲ್ಲ ಇಂಟಿಮೇಟ್ ಸೀನ್ಗಳು ಇರೋದ್ರಿಂದ ಸಿನಿಮಾ ರಿಲೀಸ್ ಆದ ಮೇಲೆ ಚಿತ್ರದೊಳಗೆ ಇನ್ನೆಷ್ಟು ಈ ತರಹದ ದೃಶ್ಯಗಳು ಇರಬಹುದು ಅನ್ನೋದು ಇಮ್ಯಾಜಿನ್ ಮಾಡೋದು ನಿಮ್ಗೆ ಬಿಟ್ಟಿತು. ಒಂದೇ ಸಿನಿಮಾದಲ್ಲಿ 5 ಜನ ಸ್ಟಾರ್ ನಾಯಕಿಯರ ಜೊತೆ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ರಗಡ್ ಹಾಗೂ ಬೋಲ್ಡ್ ರೊಮ್ಯಾನ್ಸ್ ನೋಡುವುದಕ್ಕೆ ಥಿಯೇಟರ್ಗಳಲ್ಲಿ ಪ್ರೇಕ್ಷಕರ ಮಹಾಪೂರವೇ ಹರಿದು ಬರುವುದು ಖಚಿತ. ಸೌತ್ನಿಂದ ನಾರ್ತ್ ತನಕ ಬಾಲಿವುಡ್ ಮಂದಿ ಕೂಡ ಬೆರಗಾಗುವ ಹಾಗೆ ಯಶ್ ಈ ಬಾರಿ ಸಿಲ್ವರ್ ಸ್ಕ್ರೀನ್ ಮೇಲೆ ಅತಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸುತ್ತಿದ್ದಾರೆ. ರಾಕಿ ಬಾಯ್ನ ಈ 5 ಹೀರೋಯಿನ್ ಜೊತೆಗಿನ ರೊಮ್ಯಾನ್ಸ್ ಕಂಡು ಇಮ್ರಾನ್ ಹಶ್ನಿನಂತಹ ಬಾಲಿವುಡ್ನ ರೊಮ್ಯಾಂಟಿಕ್ ಹೀರೋಗಳು ನಿದ್ದೆಗೆಡೋದು ಖಚಿತ. ಹಾಗಂತ ಟಾಕ್ಸಿಕ್ ಚಿತ್ರ ಕೇವಲ ರೊಮ್ಯಾನ್ಸ್ ಮತ್ತು ಹಸಿ ಬಿಸಿ ದೃಶ್ಯಗಳಿಗೆ ಸೀಮಿತವಾದ ಚಿತ್ರ ಅಂತೂ ಖಂಡಿತ ಅಲ್ಲ. ಇದು 70ರ ದಶಕದ ಗೋವಾ ಅಂಡರ್ವರ್ಲ್ಡ್ ಕತೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಖಡಕ್ ಲುಕ್, ರೋಮಾಂಚಕ ಆಕ್ಷನ್ ಮತ್ತು ಡ್ರಗ್ ಮಾಫಿಯಾದ ಕರಾಳ ಜಗತ್ತನ್ನ ತೋರಿಸುವ 600 ಕೋಟಿ ವೆಚ್ಚದ ಪಕ್ಕಾ ಮಾಸ್ ಸಿನಿಮಾ. ಅಂದ ಹಾಗೆ ನಟ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಆಗಸ್ಟ್ 26ರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗಲಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್ ಮತ್ತು ಹೈಪ್ ಬಟನ್ ಪ್ರೆಸ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.